ಮನುಷ್ಯನ ಮೂರ್ತ ದಿವಸ ಅಂದರೆ ಸಿನಿಮಾ ಮೂರ್ತ ಆದಾಗಿಂದ ಹಿಡಿದು ನಾವು ಸಿನಿಮಾ ಕೊನೆ ಶೋ ನೋಡೋವರೆಗೂ ಆ ಮನುಷ್ಯನ ಮುಖಾನೇ ನೋಡಿರಲಿಲ್ಲ ನಾವು. ಸೊ ಅವ್ರು ಒಂಥರ ರೋಲೆಕ್ಸ್ ಅಂತ ಕರಿತಾ ಇದ್ದೀವಿ ನಾವು. ಈ ವಾಟ್ಸಪ್ಪಲ್ಲಿ ಅವ್ರ ಮಗ ನೋಡೋಣ, ವಾಟ್ಸಪ್ಪಲ್ಲಿ DP ಆಗ್ತಾ ಇರಲಿಲ್ಲ. ಅಂದರೆ ಅವ್ರಿಗೆ ಯಾವುದು ಲೈಮ್ ಲೈಟ್ ಬೇಡ ಸರ್, ನಾನು ಸಿನಿಮಾ ಮಾಡಬೇಕು, ಒಳ್ಳೆ ಸಿನಿಮಾ ಮಾಡಬೇಕು, ನನ್ನ ಬ್ಯಾನರಿಂದ ಕನ್ನಡ ಚಿತ್ರ ಏನೋ ಒಂದು ಕೊಡುಗೆ ಇಡಬೇಕು ಅಂತ. ಸೊ ಒಂದು ತುಂಬ ಒಳ್ಳೆ ಪ್ಯಾಷನೇಟ್ ಪ್ರೊಡ್ಯೂಸರು. ಹಾಗೆಯೇ ನಮ್ಮ EP-ಗಳಾದಂಥ ನಮ್ಮ ಕೃಷ್ಣಪ್ಪ ಅವರು ಮತ್ತು ಬಾಲು ಸರ್, ನಮ್ಮ ವಿನೋದ್ ಅವರು, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮೇಯ್ನ್ಲಿ ನನ್ನ ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್ ಅಣ್ಣ. ನನ್ನ ಪ್ರತಿಯೊಂದು ಹೆಜ್ಜೆಯಲ್ಲೂ ಇಲ್ಲಿವರೆಗೂ ನಿಂತು ನನಗೊಬ್ಬ ಅಣ್ಣನಾಗಿ ನಿಂತು ಸಾಥ್ ಕೊಡಿದ್ರೆ ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಅಭಿಷೇಕ್ ಅಂಬರೀಶ್ ಅವ್ರಿಗಾಗಿರ್ಬೋದು, ನಮ್ಮ ಚಿಕ್ಕಬ್ರಿಗಾಗಿರ್ಬೋದು, ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಇನ್ನೇಲ್ಲ ಸರ್, ಎಲ್ಲರೂ ಹೇಳಿದ್ದಾರೆ, ಪ್ರೊಡಕ್ಷನು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಎಲ್ಲರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಪರ್ಫಾರ್ಮೆನ್ಸ್ ಬಗ್ಗೆ ಸರ್, ಅಂದರೆ ಕಂಪ್ಲೀಟ್ 1980s ಇರೋದ್ರಿಂದ ಸೊ ಮೇನ್ಲಿ ಪರ್ಫಾರ್ಮೆನ್ಸ್ ಬಗ್ಗೆನೇ ಸಿಕ್ಕಿತ್ತು ಸರ್. ಅಂದರೆ ಅವ್ರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸರ್. 2023 ಅವ್ರು ಹೇಳ್ದಂಗೆ ಈ ಜನ್ರೇಷನ್ ಆಗಿ ನಾವು ಇರೋದ್ರಿಂದ ಸೊ 1980s ಯಾವ ಥರ ತೋರಿಸ್ತಾರೆ ಅನ್ನೋದು ಅವ್ರಿಗೆ ಇರಲಿಲ್ಲ. ಜೊತೆಗೆ ಆ ವಿಗ್ಗು ಇದೆಲ್ಲ ಹಾಕಿದಾಗ ಏನಿರುತ್ತೋ ಅನ್ನೋ ಕ್ಯೂರಿಯಾಸಿಟಿ ಇತ್ತು. ಬಟ್ ಕಂಪ್ಲೀಟ್ಲಿ ಎಲ್ಲರೂ ನಾನು ಯಾವಾಗ ನಾವು ಗೆದ್ದೆ ಅಂದ್ಕೊಂಡೆ ಅಂದರೆ ಅಭಿಗೆ ನನ್ನ ಪಕ್ಕ ಕೂತ್ಕೊಂಡು ಸಿನಿಮಾ ನೋಡ್ತಾರೆ ಫಸ್ಟ್ ಡೇ ಫಸ್ಟ್ ಶೋ. ಅವ್ರು ಯಾವತ್ತೂ ನಾನು ಹೋದಾಗ ತರಲೆ ಮಾಡ್ತೀನಿ ಹೇಳಿದ್ರೆ ಅಕ್ಕಪಕ್ಕ ಕೂತಿದ್ದಾರೆ. ಇಡೀ ಸಿನಿಮಾನ ಸೈಲೆಂಟಾಗಿ ಲಾಸ್ಟಲ್ಲಿ ಎಮೋಷ್ನಲ್ ಆಗಿ ನೋಡಿ ನಾನು ಅವಾಗ ಅಂದ್ಕೊಂಡು ಅವಾಗೇ ಅಭಿ ಹೇಳಿದ್ದು ನಾನು ಕೈಲೇ ಕಣ್ಣೀರು ಹಾಕ್ಸ್ಬಿಟ್ಟಲ್ಲ ಬಿಡಪ್ಪ ಇದು ಅಂತ. ಸೊ ಅಲ್ಲಿಂದ ಸ್ಟಾರ್ಟ್ ಆಯ್ತು ಸರ್ ನನಗೆ. ನಾವೇನು ಅಂದ್ಕೊಂಡಿದ್ದು ಅದು ರೀಚ್ ಆಗಿದೆ, ಎಮೋಷ್ನಲಿ ಟಚ್ ಆಗ್ತಿದೆ ಜನಕ್ಕೆ ಅಂತ. ಇಲ್ಲ ಸರ್, ಫಸ್ಟ್ ನಾವು ಈ ಸಿನಿಮಾ ರಿಲೀಸ್ ಬಿಫೋರ್ ಏನೇ ಅವ್ರಿಗೊಂದು ಶೋ ಅರೇಂಜ್ ಮಾಡಿದ್ವಿ ನಾವು. ಬಿಕಾಸ್ ಹಳೆ ಸಿನಿಮಾಗಳದ್ದು ಕೆಲವು ಸಿನಿಮಾಗಳ ಒಂದು ಇದೇನೋ ಲೈಕ್ ಅವ್ರ ಧಾರ್ಮಿಕ ವಿಚಾರಕ್ಕೆ ಸಮಸ್ಯೆ ಆಗಬಾರ್ದು ಅಂದ್ಬಿಟ್ಟು ನಾವು ಅವ್ರಿಗೆ ಶೋ ಅರೇಂಜ್ ಮಾಡಿ ಅವ್ರು ತೋರಿಸಿದಾಗ ಆ್ಯಕ್ಚುಲಿ ಫಸ್ಟ್ ಅವರೇ ಪ್ರೆಸ್ ಮೀಟ್ ಮಾಡ್ತೀವಿ ಅಂತ ಕೂತಿದ್ರು ಸರ್. ಲೈಕ್ ನಮ್ಮ ದ್ರೌಪದಮ್ಮ ತಾಯಿನ ಇಷ್ಟು ಅದ್ಭುತವಾಗಿ ಯಾರು ತೋರಿಸಿಲ್ಲ. ಅಂದರೆ ನಮ್ಮ ಸಿನಿಮಾದಲ್ಲಿ ಏನು ಮಾಡಿದ್ರು ಅಂದರೆ ಸರ್, ಜೈತಿದ್ದ ಸರ್ ಇನ್ ಡೆಪ್ತ್ ಅವರು ಸರ್ ಆ ತಾಯಿನ ಏನಕ್ಕೆ ಅಷ್ಟು ಆಚರಣೆ ಮಾಡ್ತಾರೆ, ಆಮೇಲೆ ತಿಗಳ ಜನಾಂಗದವರು ಯಾಕೆ ಅಷ್ಟೊಂದು ಆರಾಧನೆ ಮಾಡ್ತಾರೆ ಎಂಬ ಪ್ರತಿಯೊಂದು ಇನ್ ಡೆಪ್ತ್ ಹೋದಾಗ ಅವ್ರು ತುಂಬ ಖುಷಿ ಆಯಿತು. VFX ಅಲ್ಲ ಸರ್ ಅದು ಸರ್, ಅದು VFX ಅಲ್ಲ. ತುಂಬಾ ಜನ ಅನ್ಕೊಂಡಿದ್ದಾರೆ ಅದು ತೊಗಲುಗೊಂಬೆ ಸರ್. ಕರ್ನಾಟಕದ ಸಿಚುವೇಶನ್ಗೆ ಆ ಕಥೆನ ನಾನು ತೊಗಲುಗೊಂಬೆ ಸ್ಟೈಲಲ್ಲಿ ನಾವು ಅದನ್ನ ಪ್ರೆಸೆಂಟ್ ಮಾಡಿದೀವಿ. ಅದು ಬೆಳಗಲ್ ವೀರಣ್ಣ ಅವ್ರು ಮಾಡಿದ್ದು. ಬೆಳಗಲ್ ವೀರಣ್ಣ ಅವರು ನಮ್ಮ ಜೊತೆಲಿ ಇಲ್ಲ. ಅವ್ರು ಮಾಡಿರೋ ಕೊನೆ ಆರ್ಟ್ ಇದು ನಮ್ಮ ಸಿನಿಮಾಗೋಸ್ಕರ. ಅವರು 94 ವರ್ಷದಲ್ಲಿ ಅವ್ರು ಹೋಗ್ಬಿಟ್ರು. ಈಗ 4-5 ತಿಂಗಳಲ್ಲಿ ಅವರು ಹೋಗ್ಬಿಟ್ರು. ಅವ್ರಿಗೊಂದು ಥ್ಯಾಂಕ್ಸ್ ಕಾರ್ಡ್ ಹಾಕಿದೀವಿ ನಮ್ಮ ಸಿನಿಮಾದಲ್ಲಿ. ಬಳ್ಳಾರಿಯ ಬೆಳಗಲ್ ವೀರಣ್ಣ ಅಂತ ಪದ್ಮಶ್ರೀ ವಿಜೇತರು ಸರ್. ಅವರು ಸೌತ್ ಇಂಡಿಯಾದಲ್ಲಿ ಬಹಳ ದೊಡ್ಡ ಹೆಸರು ತೊಗಲುಗೊಂಬೆಗೆ ಅಂತ. ಅವ್ರ ಶಿಷ್ಯಂದ್ರು ಬಹಳಷ್ಟು ಜನ ಇದ್ದಾರೆ. ಅವ್ರು ಮುಂದುವರ್ಸ್ಕೊಂಡು ಹೋಗ್ತಿದ್ದಾರೆ. ಅದೊಂದು ಆರ್ಟ್ನ ನಾನಿಲ್ಲಿ ದಾಖಲಿಸಬೇಕಾಗಿತ್ತು. ದಾಖಲಿಸಿದ್ರೆ ನನಗೆ ಸಮಾಧಾನ ಆಯಿತು.